ಹಲೋ ನಮಸ್ಕಾರ, ನಾನು ನಿಮ್ಮ ಪಾಟೀಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಹಿಂದಿನ ವಿಡಿಯೋನ ನೋಡಿರ್ಬೋದು. ನಾನು ಇಂಡಿಯಾದಿಂದ ಗಲ್ಫ್ ಕಂಟ್ರಿಗೆ ಬರೋದು. ಸೊ ನಾನು ಈಗ ಫೈನಲಿ ಕತಾರಿಗೆ ಬಂದು ರೀಚ್ ಆಗಿಬಿಟ್ಟೇನಿ. ಸೊ ನಾ ಬರೋದೆಲ್ಲ ಜರ್ನಿ ಟೈಮಿಂಗ್ 4.5 ತಾಸು ಆಯಿತು. ಆಮೇಲೆ ಇಂಡಿಗೋ ಫ್ಲೈಟ್ನಾಗ ಬಂದೆ. ಸೊ ಅಲ್ಲಿ ನಾನು ಮುಂಜಾನೆ 4:30ಗೆ ಬಿಟ್ಟಿದ್ನಿ, ಇಲ್ಲಿ 6:30 ಮಟ್ಟ ಮುಟ್ಬಿಟ್ಟಿದ್ದೆ ನಾನು. ಸೊ 2.5 ತಾಸು ಡಿಫ್ರೆನ್ಸ್ ಐತಿ. ಇಲ್ಲಿದ 6:30 ಅಂತಂದ್ರೆ ಇಂಡಿಯಾದ 9 ಗಂಟೆ ಮುಂಜಾನೆ ನಾ ಮುಟ್ಬಿಟ್ಟಿದ್ನಿ. ಈಗ ಇಲ್ಲಿ ಲ್ಯಾಂಡ್ ಆದ ಕೂಡಲೇ ಏನಾಗ್ತೈತಿ, ಎಷ್ಟಾದ್ರೂ ವೀಸಾ ಇರ್ತೈತಿ. ವೀಸಾ ನೀವು ನಮ್ಮ ದೇಶದಿಂದ ಸಿಕ್ಕಿರ್ತೈತಿ, ಅವರೆಲ್ಲ ಕಳಿಸಿರ್ತಾರೆ ಡೀಟೇಲ್ಸ್ ಎಲ್ಲ. ಸೊ ಇಲ್ಲಿ ಇಳಿದ ಕೂಡಲೇ ನೀವು ಇಮಿಗ್ರೇಷನ್ ಚೆಕ್ಕಿಗೆ ಹೋಗ್ಬೇಕಲ್ಲ. ಸೊ ನಾಳೆ ವಿಡಿಯೋ ಮಾಡ್ಬೇಕನ್ನತ್ತಿದ್ದೆ, ಬಟ್ ಆಯ್ತು ಭೂಮಿ ಮೇರ್ ಅಂತಂದು ಎದ್ರಿ ವಿಡಿಯೋ ಏನು ಮಾಡಲಿಲ್ಲ. ಅಲ್ಲಿ ಒಂದು 2 ಲೈನ್ ಇರ್ತಾವೆ. ಒಂದು ಯಾರಿಗೆ ಆಲ್ರೆಡಿ ಕತಾರ್ ID ಕೊಟ್ಟಿರ್ತಾರೋ, ಯಾರು ರೆಸಿಡೆಂಟ್ ಇರ್ತಾರಲ್ಲ ಅವ್ರಿಗೊಂದು ಲೈನು, ಇನ್ನೊಂದು ಫಸ್ಟ್ ಟೈಮ್ ಯಾರು ಬಂದಿರ್ತಾರಲ್ಲ ಅವ್ರಿಗೊಂದು ಲೈನ್ ಇರ್ತೀನಿ. ಸೊ ಯಾರಿಗಾದ್ರೂ ಅಲ್ಲಿ ನೀವು ಸುತ್ತಮುತ್ತ ಕೇಳಿದ್ರೆ ಸೆಕ್ಯೂರಿಟಿ ಗಾರ್ಡ್ಗಳಾಯ್ತು, ಅದು ನಮಗೆಲ್ಲ ದಾರಿ ತೋರಿಸ್ತಾರೆ. ಸೊ ಅಲ್ಲಿ ನಿಂತು ವೇಟ್ ಮಾಡಬೇಕು. ವೇಟ್ ಮಾಡಿದ ಕೂಡ ನಾವು ಅಲ್ಲಿ ಇಮಿಗ್ರೇಷನ್ ಕೌಂಟ್ರಿಗೆ ಹೋಗಿ ಐರಿಸ್ ಸ್ಕ್ಯಾನ್ ಮಾಡ್ತಾರೆ, ಕಣ್ಣಿನ ಸ್ಕ್ಯಾನ್ ಮಾಡ್ತಾರೆ. ಆಮೇಲೆ ಏನು ವೀಸಾ ಕೊಟ್ಟರಲ್ಲ ಅದು ನೋಡ್ತಾರೆ, ಸ್ಟ್ಯಾಂಪಿಂಗ್ ಹಾಕ್ತಾರೆ. ಸೊ ಸ್ಟ್ಯಾಂಪಿಂಗ್ ಹಾಕಿದ್ರೆ ಅಂದ್ರೆ ಕನ್ಫರ್ಮ್ ನೀವು ಕತಾರ್ನಾಗ ಆಫಿಷಿಯಲಿ ಎಂಟ್ರಿ ಆಯ್ತು ಅಂದಂಗೆ. ಇಮಿಗ್ರೇಷನ್ ಮುಗಿಸ್ಕೊಂಡು ಹೊರಗೆ ಬರೋ ಮಟ್ಟ ಅಷ್ಟರಾಗ ನಂಗೆ ಆಫೀಸಿಂದ ಪಿಕಪ್ ಆ್ಯಂಡ್ ಡ್ರಾಪಿಗೆ ಒಬ್ಬರು ಕ್ಯಾಬ್ದವ್ರು ಕಳಿಸಿದ್ರು. ಸೊ ಅವ್ರು ನನಗೆ ಈಗ ಹೋಟೆಲ್ ಮಟ್ಟ ಬಿಡ್ತಾರೋ. ಈಗ ಹಂಗೆ ಕೂತಿದ್ದೆ ಗಾಡಿನಾಗ, ಆ ಕಡೆ ಈ ಕಡೆ ನೋಡ್ಕೋತಾ ಏನೋ ಒಂದು ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಏನೋ ತಲೆಯಾಗಿದ್ದು ನಂಗೆ, ಇಲ್ಲ ಕತಾರ್ನಾಗ ಫುಲ್ ಬಿಸಿಲು ಇರ್ತೈತಿ, ಗ್ರೀನ್ರಿ ಏನು ಇರಂಗಿಲ್ಲ. ಬಟ್ ಈಗೆಲ್ಲ ಕಿಟಕಿಯಾಗ ನೋಡ್ಕೊ ಕೂತೀನಿ, ಫುಲ್ ಎಲ್ಲ ನೋಡ್ರೆ ಟ್ರೀಸು ಎಲ್ಲ ಫುಲ್ ಗ್ರೀನ್ರಿ ಇತ್ತು. ಸೊ ಅನ್ಸುತ್ತೆ ಆರಾಮ್ ಬದುಕ್ಬೋದು ಬಿಡಿ, ಇಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಅಂತದ. ಏನೋ ಫಸ್ಟ್ ಇಂಪ್ರೆಷನ್ ನಂಗೆ ಭಾಳ ಚಲೋ ಅನಿಸಿತ್ತು. ನಾನು ಬಂದಿದ್ದೆಲ್ಲ ವರ್ಕ್ ವೀಸಾ ಮ್ಯಾಗ ಅಂದ್ಕೂಡಿ ಎಲ್ಲ ನಂದೆಲ್ಲ ಟಿಕೆಟು, ಪಿಕಪ್ ಆ್ಯಂಡ್ ಡ್ರಾಪ್ ಇರೋದು ವ್ಯವಸ್ಥೆ ಎಲ್ಲ, ಇನಿಷಿಯಲ್ ಎಲ್ಲ ವ್ಯವಸ್ಥೆ ಎಲ್ಲ ನಂದು ಕಂಪ್ನಿನೇ ನೋಡ್ಕೊಂಡೈತಿ. ಕತಾರ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಇಸ್ಲಾಮಿಕ್ ಕಂಟ್ರಿ. ನಮ್ಮ ಇಂಡಿಯಾ ಟೈಪ ಇದು ಒಂಥರ ಪೆನನ್ಸುಲಾ. ಸೊ 3 ಸೈಡ್ಸ್ ವಾಟರ್ ಮತ್ತು 1 ಸೈಡ್ ಲ್ಯಾಂಡ್ ಇರ್ತೈತಿ. ದೋಹಾ ಇದರದ್ದು ಕ್ಯಾಪಿಟಲ್ ಸಿಟಿ. ಇಲ್ಲೇ ನಾನು ಕೆಲಸ ಮಾಡೋದು, ಇರೋದೆಲ್ಲ ಇಲ್ಲೇ ನಂದು. ಸೊ ಇದು ಒನ್ ಆಫ್ ದ ಹೈಯೆಸ್ಟ್ GDP ಇನ್ ದ ವರ್ಲ್ಡ್. ಪರ್ ಕ್ಯಾಪಿಟಲ್ ಇನ್ಕಮ್ ಇವ್ರದ್ದು ಹೈಯೆಸ್ಟ್ ಐತಿ. ಯಾಕಂದ್ರೆ ಆಯಿಲ್ ಆ್ಯಂಡ್ ಗ್ಯಾಸ್ ಎಷ್ಟಾದ್ರು, ಮತ್ತು ಗಲ್ಫ್ ಕಂಟ್ರಿ. ಸೊ ಜಾಸ್ತಿ ಇವ್ರದ್ದು ಮೇಜರ್ ಪ್ರೊಡಕ್ಷನ್ ಇವ್ರದೆಲ್ಲ ಗ್ಯಾಸ್. ನಮ್ಮ ಇಂಡಿಯಾಗೆಲ್ಲ ಇಲ್ಲಿಂದ ನ್ಯಾಚುರಲ್ ಗ್ಯಾಸ್ ಎಲ್ಲ ಸಪ್ಲೈ ಮಾಡ್ತಾರೆ. ಆಮೇಲೆ ರೀಸೆಂಟಾಗಿ ಇಲ್ಲಿ ಫಿಫಾ ಕಂಡಕ್ಟ್ ಮಾಡಿದಾರು 2022ನ್ಯಾಗ. ಅದ್ರ ಸಲುವಾಗಿ ಭಾಳ ಡೆವಲಪ್ಮೆಂಟ್ ಆಗ್ಯಾವ ಇಲ್ಲೆಲ್ಲ. ಸೊ ಈಗ ನಾನು ಏನು ಮಾಡ್ತೀನಿ, ಮುಂದಿನ ವೀಡಿಯೋಸ್ನಾಗೆಲ್ಲ ಆಯಿತು, ಅದ್ರಾಗೆಲ್ಲ ನಿಮ್ಗೆ ಕತಾರ್ ಬಗ್ಗೆ ಫ್ಯಾಕ್ಟ್ಸ್ ಆಯಿತು, ಏನು ಇವ್ರದ್ದು ಹಿಸ್ಟ್ರಿ, ಇಲ್ಲಿ ಏನು ಮ್ಯೂಸಿಯಮು, ಇಲ್ಲೆಲ್ಲ ಇರೋದು ವ್ಯವಸ್ಥೆ ಆಯಿತು, ಎಲ್ಲ ಬಗ್ಗೆ ನಾನು ಮುಂದಿನ ವೀಡಿಯೋಸ್ನಾಗೆಲ್ಲ ಶೇರ್ ಮಾಡ್ಕೊತಿರ್ತೀನಿ. ನೋಡ್ರಿ ನಮ್ಮ ರೂಮ್ ನೋಡ್ರಿ, ಅರ್ಬಿ ಆಗಕ್ಕೆ ಹ್ಯಾಂಗರ್ ಕೊಟ್ಟಾನ, ಲಾಕರ್, ಟಿವಿ ಚಾನಲ್ಸ್ನ ಬೇರೆ ಯಾವುದು ಚಾನಲ್ ಬರಂಗಿಲ್ಲ, ಬರೀ ಇವ ಸೌದಿನ. ಎಲ್ರು ನಮ್ಮ ಇಂಡಿಯಾಗತ್ಲೆ ಎಲ್ಲೆಲ್ಲಿ ಬರ್ತಾವಲ್ಲ ನಮ್ಮ ಚಾನಲ್ಸ್ ನೋಡೋಣ ಅಂತಂದ್ರೆ ಅವು ಚಾನಲ್ಸ್ ಇಲ್ಲ. Only a few thousand, if any, ethnic Armenians will be left in what was once Nagorno-Karabakh. The real test Sri Lankan will be to reintegrate them into society. Salon, Sri Lanka. ಕಾಫಿ ಮೊಟ್ಟೆ ಮಿಲ್ಕ್ ಪೌಡರ್ ಗತಿ ಯೂಸ್ ಮಾಡೋದು ಇಲ್ಲಿ ಇದು. ನೋಡ್ಬೋದು ನೀವು, G ಟೈಪ್ ಪಿನ್ಸ್ ಇದಾವು. ಸೊ ನೀವು ಇಲ್ಲೆಲ್ಲರ ಮಿಡಲ್ ಈಸ್ಟಿಗೆ ಬಂದ್ರೆ G ಟೈಪ್ ಪಿನ್ ಒಂದು ಕನೆಕ್ಟರ್ ತೊಗೊಂಬರ್ಬೇಕು ಮೊಬೈಲ್ ಚಾರ್ಜಿಂಗ್ ಮಾಡೋಕ್ಕೆಲ್ಲ. ಸೊ ನಮ್ಮ ಬ್ಯಾಗ್, ವಿಂಡೋ ನೋಡ್ಲಿ ವರ್ಕ್. ಫುಲ್ ಬಿಸಿಲು ಐತಿ, ರೋಡ್ನಾಗೂ ಯಾರೇ ಇಲ್ಲ. ಹೊರಗೊಂದು 38-39 ಡಿಗ್ರಿ ಸೆಲ್ಸಿಯಸ್ ಐತಿ. ಇಲ್ಲಿ ಒಳಗೆ ಒಂದಿಟ್ಟು ಕೂಲ್ ಆಗಕ್ಕೆ ಸೇಫ್ಟಿಗೆ ಇಲ್ಲಿ 22 ಇಟ್ಟೈತಿ. ಇಲ್ಲಿ ಚಲೋ ಐತಿ, ಫೆಸಿಲಿಟೀಸ್ ಎಲ್ಲ ಚಲೋ ಕೊಟ್ಟಿದ್ದಾರೆ. ಹೋಟೆಲ್ ಚಲೋ ಐತಿ, ಹೇರ್ ಡ್ರೈಯರ್ ಐತಿ. ಬಾತ್ರೂಮ್ ಹೆಂಗಿತ್ತು, ಮಸ್ತ್ ಕಮೋಡು,
ಜಕ್ಕುಸಿ ನೀರು ರೆಡಿ ಮಾಡಿ ಇಟ್ಟೇನಿ, ಹೋಗಿ ಬಿದ್ದು ಈಶಾಡೋದಿನಿ ಇದ್ರಾಗ ಮಸ್ತ್. To identify some of the dead. 27 years after U.S. Rapper Tupac Shakur was shot dead, a former gangster is being charged with his murder. ಬರ್ರಿ ಮತ್ತೇನು ಎಕ್ಸ್ಪ್ಲೋರ್ ಮಾಡೋಣ ಮತ್ತೆ. ನಾನು ಇದ ಹೋಟೆಲ್ನಾಗ ಇರೋದು, ಸುಮ್ಮನೆ ಹೊರಗೆ ಬಂದೀನಿ ಅಡ್ಡಾಡಕ್ಕಂತಂದು, ಟೈಮ್ ಪಾಸ್ ಆಗತ್ತಿದ್ದಿಲ್ಲ. ಓ ಜೀಪ್, ಇಲ್ಲಿ ನಂಬರ್ ಪ್ಲೇಟ್ ನೋಡ್ರಿ ಹೆಂಗಿರ್ತಾವ. ಕಿಯಾ ಇದು ಲಿಂಬೋಸಿನ್. ಇಲ್ಲೇ ಹಂಗೆ ಅಡ್ಡಾಡ್ಕೊತ ಹೋಗಿದ್ನಿ, ಮುಂದೊಂದು ಪಾಕಿಸ್ತಾನಿ ಬೇಕರಿ ಐತಿ, ಸಾಯಂಕಾಲ ಟೈಮ್ ಸಿಕ್ಕಾಗ ಹೋಗಿ ಬರ್ತೀನಿ. ಓ ವೆಲ್ಕಮ್ ಟು ಕತಾರ್. ಕತಾರಿಗೆ ವೆಲ್ಕಮ್ ನೋಡ್ರಿ, ಇಲ್ಲಿ ಬೆಕ್ಕುಗಳು ಇದಾವ. ಎಲ್ಲ ಗಟ್ಟಿಮುಟ್ಟದಾವ ಇಲ್ಲಿ. ಗಾಡಿ ನಂಬರ್ ನೋಡ್ರಿ ಹೆಂಗಿದಾವ ಗಾಡಿ ನಂಬರ್ ಎಲ್ಲ. ಅವ್ರ ಫ್ಲಾಗ್ ರೆಡ್ ಮತ್ತು ವೈಟ್ ಕಲರ್ ಇರ್ತೈತಿ, ರೆಡ್ ಅಲ್ಲ ಮರೂನ್ ಕಲರ್ ಇರ್ತೈತಿ. ಸೊ ಅದ್ರಾಗನ ನಂಬರ್ ಪ್ಲೇಟ್. ಸೊ ಗಾಡಿದು ಟೈಪ್ ಗತ್ತೆ ಮೇಲೆ ನಂಬರ್ ಪ್ಲೇಟ್ಸ್ ಅದಾವ. ಬಿಲ್ಡಿಂಗ್ ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ನಮ್ಮ ಊರಾಗ ಗರ್ಲ್ಸ್ ಸ್ಕೂಲ್ ಸಪ್ರೇಟ್ ಇರ್ತಾವು, ಇಲ್ಲಿ ನೋಡ್ರಿ ಬಾಯ್ಸಿಗೆ ಸಪ್ರೇಟ್ ಇದಾವ ಸ್ಕೂಲ್ಗಳು. ಶಬಾಷ್. ಬರೋ ಎಕ್ಸೈಟ್ಮೆಂಟ್ನಾಗ ಏನಾಯ್ತು, ಮಜಾ ಏನಂದ್ರೆ ನಾನು ಕರೆನ್ಸಿ ತರೋದು ಮರ್ತು ಬಿಟ್ಟಿದ್ನಿ, ಸ್ವಲ್ಪ ಓವರ್ ಸ್ಮಾರ್ಟ್ ಆಗಿಬಿಟ್ಟಿನಿ. ಆಮೇಲೆ ಸ್ವಲ್ಪ ತ್ರಾಸ ಆಯಿತು, ಯಾಕಂದರೆ ಅಲ್ಲೆಲ್ಲ ಏನಾರ ತಿನ್ಬೇಕಂತಂದ್ರೆ ಇಲ್ಲೆಲ್ಲ ರಿಯಲ್ಸ್ನಾಗೆಲ್ಲ ಪೇ ಮಾಡ್ಬೇಕಲ್ಲ. ನಾ ಇಂಡಿಯನ್ ರುಪೀಸ್ ತೊಗೊಂಡ್ಬಂದೇನಿ, ಎಲ್ಲಿ ಎಕ್ಸ್ಚೇಂಜು ಮಾಡಲಿಲ್ಲ. ಬೇಕಾದ್ರೆ ನಿಮ್ಗೆ ನಾರ್ಮಲಿ ನೀವು ಏರ್ಪೋರ್ಟ್ನಾಗ ಎಕ್ಸ್ಚೇಂಜ್ ಮಾಡಬಹುದು, ಇಲ್ಲ ಇಂಡಿಯಾನಾಗನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಂದ್ರು ಅದು ಭಾಳ ಬೆಟರ್ ಆಪ್ಷನ್. ಬಟ್ ಯಾವಾಗೂ ಫಸ್ಟ್ ಟೈಮ್ ಬರತ್ತಾರಂದ್ರೆ ಒಂದು 500 ರಿಯಲ್ಸ್ ತರೋದು ಭಾಳ ಬೆಟರ್, ಯಾಕಂದ್ರೆ ಊಟಕ್ಕಾಯ್ತು ಸಡನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಭಾಳ ಹೆಲ್ಪ್ ಆಗ್ತಿತ್ತು. ಅದು ನಂದು ಓವರ್ ಸ್ಮಾರ್ಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಮಾಡಿನ. ಆಮೇಲೆ ಒಬ್ಬರ ಪರಿಚಯದವ್ರು ಇದ್ರು ಧಾರವಾಡದವ್ರು, ಸೊ ಅವ್ರು ಬಂದಂಗೆ ಭಾಳೆಲ್ಲ ಹೆಲ್ಪ್ ಮಾಡಿದರು. ಅಲ್ಲಿ ಮಠ ಏನಿಲ್ಲ, ಇಡೀ ದಿವಸ ಉಂಡಿ ಚಕ್ಲಿ ಮನೆಯಿಂದ ಏನೇನು ತಂದಿದ್ದೆಲ್ಲ ತಿನ್ಕೊತ್ಕೊತೀನಿ ಗಪ್ಪ. ಆಮೇಲೆ ಹೊರಗೆ ಅಡ್ಡಾಡ್ಕೋತ ಕೂತಿದ್ನಿ, ಆ ಕಡೆ ಈ ಕಡೆ ನೋಡೋಣ, ಸ್ವಲ್ಪ ಸುತ್ತಮುತ್ತ ಏರಿಯಾ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತನ್ನಿ. ಇಲ್ಲಿ ಕತಾರ್ನಾಗ ಒಂದು 10 ವರ್ಷದಿಂದ ಒಬ್ರ ಪ್ರವೀಣ್ ಅನ್ನಾರ್ ಅಂತ ಒಬ್ರು ಇದ್ದು ಧಾರವಾಡದವ್ರ. ಸೊ ಅವರು ಬಂದು ನನಗೆ 1,000 ರಿಯಲ್ಸ್ ಕೊಟ್ಟರು ಖರ್ಚಿಗೆಲ್ಲ. ಆಮೇಲೆ ಮತ್ತು ನಾವು ಅವ್ರಿಗೆ ವಾಪಸ್ ಇಂಡಿಯನ್ ರುಪೀಸ್ ಈಗ ಫೋನ್ಪೇನಾಗ ಅವ್ರಿಗೆ ನಾನು ಅವ್ರ ಅಕೌಂಟಿಗೆ ಹಾಕಿದೆ. ಸೊ ಅದೊಂದು ಚಲೋ ಅಂದ್ರೆ ಇಲ್ಲಿ ಫೋನ್ಪೇ, ಪೇಟಿಎಮ್ ಆಯಿತು, ಗೂಗಲ್ ಪೇ ಇವೆಲ್ಲ ವರ್ಕ್ ಆಗ್ತಾವೆ. ಅದೊಂದು ಭಾಳ ಚಲೋ ಅನ್ಸಿತ್ತು ನನಗೆ. ಆಮೇಲೆ ನಂಗೆ ಸುತ್ತಮುತ್ತ ಸ್ವಲ್ಪ ಏರಿಯಾ ಎಲ್ಲ ಫೆಮಿಲಿಯರ್ ಆಗಲಿ, ಮತ್ತು ಫಸ್ಟ್ ಟೈಮ್ ಬಂದಿರ್ತೀವಲ್ಲ ಸ್ವಲ್ಪ ಏರಿಯಾಗೆಲ್ಲ ಅಡಾಪ್ಟ್ ಆಗಬೇಕು. ಸೊ ಪಾಪ ಅವರೆಲ್ಲ ನನಗೆ ಸುತ್ತಮುತ್ತೆಲ್ಲ ಅಡ್ಡಾಡಿಸಿದ್ರೆಲ್ಲ. ಆಮೇಲೆ ಹೋಗಿ ನಾವು ಊಟಕ್ಕೆಲ್ಲ ಹೊರಗೆ ಹೊಂಟಿದ್ವು. ಈಗ
ಇಲ್ಲೊಂದು ಮಜಾ ಏನಂತಂದ್ರೆ ಇಬ್ರ ಕರ್ನಾಟಕದವ್ರ ದೋಹಾನ್ಯಾಗ ಬಂದು ಗುಜರಾತ್ ರೆಸ್ಟೋರೆಂಟಿಗೆ ಹೋಗಿ ಗುಜರಾತಿ ಥಾಲಿ ತಿನ್ನತ್ತಾರ ಅಂದ್ರೆ ಒಂಥರ ಮಸ್ತ್ ಮಜಾ ಅನ್ಸಾತ್ ಬಿಡ್ತು ನನಗೆ. ಆಮೇಲೆ ಊಟ ಎಲ್ಲ ಚಲೋ ಆಯ್ತು. ಆಮೇಲೆ ಒಂದು ಥ್ಯಾಂಕ್ಸ್ ಪ್ರವೀಣ್ ಅವ್ರಿಗೆ ಹೇಳಿ ನನಗೊಂದು ನನಗೊಂದು ಚಲೋ ಅಡಾಪ್ಟ್ ಆಗುವಂಗ ಅಥವಾ ಫೆಮಿಲಿಯರ್ ಆಗುವಂಗ ನಂಗೆ ಭಾಳ ಮಾಡಿ ಫೈನಲಿ ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾ ಮತ್ತೆ ನಂದು ರೂಮ್ ಕಡೆ ಹೊಂಟೀನಿ. ಫೈನಲಿ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ಭಾಳ ಚಲೋ ಇತ್ತು. ಓಕೆ, ಸ್ವಲ್ಪ ತ್ರಾಸುಗಳು ಇದ್ದು, ಬಟ್ ಏನು ಮಾಡೋದು, ಜೀವನ ಅಂದ್ರೆ ಹಿಂಗೆ ತ್ರಾಸ ಇರ್ತಾವೆ. ಆಮೇಲೆ ನಾವು ಅದನ್ನ ಹೆಂಗ್ರೆ ಟ್ಯಾಕಲ್ ಮಾಡಿ ಫೈನಲ್ ರಿಸಲ್ಟ್ ಏನು ಒಂದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ನಾ ಬಂದು ಸೆಟ್ಲಿನ್ ಆದೆ. ಸೊ ಇವತ್ತೀಗ ಒಂದು ಫೈನಲಿ ಒಂದು 5-6 ತಿಂಗಳಾಯಿತು. ಸೊ ಇನ್ನು ಮುಂದಿನ ವೀಡಿಯೋಸ್ನಾಗ ನಾನು ಇಲ್ಲಿದ್ದ ಎಲ್ಲ ಡೀಟೇಲ್ಸ್ ಆಯಿತು ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆಗಿರ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.